ನಿನ್ನೆ ರಕ್ಷಿತಾ ಪ್ರೇಮ್ ಅವರು ಒಂದು ಚಾನೆಲ್ಗೆ ಸಂದರ್ಶನ ನೀಡಿದ್ದಾರೆ. ಮೊದಲನೇದು ಫೀಲಿಂಗ್ಸ್ ಮತ್ತೆ ಹೂ ಅಂಟಾವ ಅಂತ 2 ಹಾಡ್ ಮೆನ್ಷನ್ ಮಾಡಿದ್ದಾರೆ. ಫೀಲಿಂಗ್ಸ್ ಅನ್ನೋ ಹಾಡಲ್ಲಿ ಗಂಡ ಹೆಂಡತಿ ಒಬ್ರಿಗೊಬ್ರು ಫೀಲಿಂಗ್ಸ್ ಎಗ್ರಿ ವಲ್ಗಾರಿಟಿ ಇದೆ ಒಂದ್ ಲೆವೆಲ್ಗೆ. ಹೂ ಅಂಟಾವ ಅಲ್ಲಿ ಗೌನ್ ಹಾಕಿದ್ರು ಸೀರೆ ಉಟ್ರು ನಿಮ್ ಗಂಡಸ್ರ ಬುದ್ಧಿ ಮಂಕರ ಬುದ್ಧಿ ಹೂ ಅಂತೀಯ ಅಂತ ಕೇಳಿದ್ದಾರೆ. ಬಟ್ ನಿಮ್ ಗಂಡ ಬರ್ದಿರೋ ಹಾಡಲ್ಲಿ ಸೀದಾ ಹೆಣ್ಣಿನ ಗುಪ್ತಾಂಗದ ಬಗ್ಗೆ ರೆಫರೆನ್ಸ್ ಇದೆ. ಎಂಡಿಂಗ್ ಅಲ್ಲಿ ಬಾಟ್ಲು ಉಪ್ಪಿನಕಾಯಿ ಅಂತ 2 ವರ್ಡ್ ಸೇರಿಸ್ಬಿಟ್ಟಿದ್ದಾರೆ. ಮತ್ತೆ ಈ 2 ಹಾಡಲ್ಲಿ ವೇಶ್ಯಾವಾಟಿಕೆನ್ ಪ್ರಮೋಟ್ ಮಾಡ್ತಾ ಇಲ್ಲ, ಸೆರೆಕ್ಸರ್ಸು ಅಂತ. ನೆಕ್ಸ್ಟ್ ಕನ್ನಡ ಸಿನಿಮಾನ ಭೋಜ್ಪುರಿ ಕಂಪೇರ್ ಮಾಡಿದ್ದಾರೆ. ಅವ್ರು ಮಾಡ್ತಾರೆ, ನಾವ್ ಯಾಕೆ ಮಾಡಬಾರ್ದು ಅಂತ. ನಿಮ್ ಪ್ರೊಡ್ಯೂಸರ್ ಗೊತ್ತಿದ್ಯಾ ಇದು? ಅವ್ರು ನೋಡಿದ್ರೆ ಪ್ಯಾನ್ ಇಂಡಿಯಾ ಮಾಡ್ಬೇಕು ಅಂತ ಇದ್ದಾರೆ, ನೀವ್ ನೋಡಿದ್ರೆ ಬಿ ಗ್ರೇಡ್ ಭೋಜ್ಪುರಿ ಕಂಪೇರ್ ಮಾಡ್ತಾ ಇದೀರಾ. ಭೋಜ್ಪುರಿಯಲ್ಲಿ ರಾಜ್ಕುಮಾರ್, ಶಂಕರ್ ನಾಗ್ ಇವರೆಲ್ಲ ಇರ್ಲಿಲ್ಲ. ಯಾರು ನಿಮಗೆ ಅಧಿಕಾರ ಕೊಟ್ರು? ಅದೇನಾ ನಿಮ್ ಪ್ಲಾನ್? ಕನ್ನಡ ಇಂಡಸ್ಟ್ರಿನ ಭೋಜ್ಪುರಿ ಲೆವೆಲ್ ತಗೊಂಡೋಗಿ ಬಿಡೋದು. ನೆಕ್ಸ್ಟ್ ನನಗೆ ಹೇಳಿದ್ದಾರೆ, ಕನ್ನಡ ಅಷ್ಟು ಪ್ರೀತಿ ಇರೋರು ಇಲ್ಲೇ ಬಂದಿರಬೇಕು, ಫಾರಿನರ್ನ ಏನಕ್ಕೆ ಮದುವೆ ಆಗ್ಬೇಕು? ನೀವಾಗಿರೋದು ಅಂತರ್ಜಾತಿ ವಿವಾಹ, ಹಂಗೆ ನಂದು ಅಂತಾರಾಷ್ಟ್ರೀಯ ವಿವಾಹ. ನಿಮ್ ಲಾಜಿಕ್ ಪ್ರಕಾರ ಪ್ರಿಯಾಂಕಾ ಚೋಪ್ರಾ, ರಾಧಿಕಾ ಆಪ್ಟೆ, ಶ್ರೇಯಾ ಸರಣ್, ಪ್ರೀತಿ ಜಿಂಟಾ ಇವರೆಲ್ಲ ಫಾರಿನರ್ನ ಮದುವೆ ಆಗಿದ ತಕ್ಷಣ ದೇಶ ಪ್ರೇಮ, ನಾಡಿನ ಪ್ರೇಮ ಬಿಟ್ಬಿಡ್ಬೇಕು. ನನ್ನ ಒಪಿನಿಯನ್ ಬೇಡ ಅಂದ್ರೆ ಇನ್ಮೇಲೆ NRI ಮಣಿಗೆ ಆಸೆ ಪಟ್ಟು ಫಾರಿನ್ ಅಲ್ಲಿ ಸಿನಿಮಾ ರಿಲೀಸ್ ಮಾಡಂಗಿಲ್ಲ. ನೆಕ್ಸ್ಟ್ ನನಗೆ ಹೇಳಿದ್ದಾರೆ, ಇಂಟರ್ನೆಟ್ ಫೇಮಿಗೋಸ್ಕರ ಮಾಡೋದಂತೆ. ನೀವು ಸಿನಿಮಾ ಮಾಡ್ತಾ ಇರೋದು ದಾನ ಧರ್ಮಕ್ಕ, ನೀವ್ ಮಾಡ್ತಾ ಇರೋದು ಫೇಮಿಗಾಗಿ, ಕಾಸ್ಗಾಗಿ. ನನ್ಗೆ ಏನೋ ಕಾಸು ಸಿಗ್ತಾ ಇಲ್ಲ, ಅಟ್ಲೀಸ್ಟ್ ಫೇಮ್ಗೋಸ್ಕರ ನಿಜ ಮಾತಾಡ್ತಾ ಇದೀನಿ. ನೀವು ಫೇಮ್ಗೋಸ್ಕರ ಹೆಣ್ಣಿನ ಗುಪ್ತಾಂಗನ ಬಳಸ್ಕೊಂಡು ಹಾಡ್ ಬರೀತಾ ಇದೀರಾ, ಕಾಸ್ಗೋಸ್ಕರ, ಮಾರ್ಕೆಟಿಂಗ್ಗೋಸ್ಕರ. ನೀವು ನನ್ನ ಬೆಳಗ್ಗೆ ಬೆರಳು ಮಾಡಿ ತೋರ್ಸೋದು ಹಾಸ್ಯಾಸ್ಪದ. ನೆಕ್ಸ್ಟ್ ಹೇಳಿದ್ದಾರೆ ಥೂ ಅಂತ ಉಗ್ದಿರೋದ್ರ ಬಗ್ಗೆ. ನಾನ ಒಂದ್ ವರ್ಡ್ ಥೂ ಅಂದ್ಬಿಟ್ಟು ಬಿಟ್ಬಿಟ್ಟಿದೀನಿ. ಕಂಗನ ರನಾವತ್ ಇಂದ ಇಟ್ಟು ಬೀದಿ ಕೊನೆಯಲ್ಲಿರೋ ದಾಸಪ್ಪನ ತನಕ ಚೀಮಾರಿ ಆಗ್ತಾ ಇದ್ದಾರೆ ನಿಮ್ಗೆ. ಅದನ್ನ ನೋಡ್ರಿ ಅಂದ್ರೆ ನನ್ ಮುಂದೆ ಉತ್ತರನ್ ಪೌರುಷ ಪರವಾಗಿಲ್ಲ. 1000 ಜನ ಮಾಡಿರೋದ್ರಲ್ಲಿ ನಂದೊಂದು ವಿಡಿಯೋ, ನಂದೇ ನಿಮ್ಗೆ ಹಿಂಗ್ ಕೆಣಕಿದೆ ಅಂದ್ರೆ ನಾನೇನೋ ಕರೆಕ್ಟ್ ಆಗೇ ಮಾಡಿದೀನಿ. ನೆಕ್ಸ್ಟ್ ನಾನೇನೋ ನನ್ನ ಅಕೌಂಟ್ ಅಲ್ಲಿ ಬಿಕಿನಿ ಹಾಕೊಂಡು ಫೋಟೋ ಹಾಕಿದೀನಂತೆ. ನಾನಿರೋದು ಬೀಚ್ ಹತ್ರ ಬಿಕಿನಿ ಹಾಕಿದೀನಿ, ಫೋಟೋ ಹಾಕಿದೀನಿ. ನೀವು ಸುಂಟರ ಗಾಳಿ ಮತ್ತೆ ಕೊಡೆ ಕೊಬ್ಬರಿ ಮಿಠಾಯಿಲಿ ಬುರ್ಕಾ ಹಾಕೊಂಡು ಆಡ್ ಮಾಡಿದೀರಾ, ಹಂಗಂತ ಏನರ್ಥ ಅದು? ನೆಕ್ಸ್ಟ್ ಇನ್ನೊಂದ್ ಏನ್ ಕೇಳ್ಬೇಕು ಕೊನೆಯದಾಗಿ ನಾನು ಅಂದ್ರೆ, ಬಿಜೆಪಿ ಮತ್ತೆ ಹಿಂದುತ್ವ ಆರ್ಗನೈಸೇಷನ್ಸ್ ಇನ್ ಸ್ಟೇಟ್ ರೀಸೆಂಟ್ ಆಗಿ ಜಮೀರ್ ಅವರ ಮಗನ ಸಿನಿಮಾ ಪೋಸ್ಟರ್ ನ ಪಾರ್ಲಿಮೆಂಟ್ ಅಲ್ಲಿ ತೋರಿಸಿದ್ರು, ಯಾಕಂದ್ರೆ ತುಂಬಾ ಅಶ್ಲೀಲ ಅಂತ. ಇವಾಗ ಈ ಹಾಡಿನ ಬಗ್ಗೆ ಏನ್ ಮಾಡ್ತೀರಾ? ಆಕ್ಷನ್ ತಗೊಳ್ತೀರಾ? ಇಷ್ಟು ಅಶ್ಲೀಲತೆ ಇದೆ. ಹೆಣ್ಣಿನ ಗುಪ್ತಾಂಗದ ಬಗ್ಗೆ ಸೀದಾ ರೆಫರೆನ್ಸ್ ಇದೆ, ಡಬಲ್ ಮೀನಿಂಗ್ ಇದೆ. ರೇಡಿಯೋಲಿ ಎಲ್ಲರಿಗೂ ಆಕ್ಸೆಸ್ ಸಿಗುತ್ತೆ, ಮಕ್ಕಳಿಗೂ ಆಕ್ಸೆಸ್ ಸಿಗುತ್ತೆ. ಇದ್ರ ಬಗ್ಗೆ ನೀವೇನಾನ ಆಕ್ಷನ್ ತಗೊಳ್ತೀರಾ ಅಥವಾ KVN ಪ್ರೊಡಕ್ಷನ್ಸ್ಗೂ ನಿಮಗೂ ಏನಾದ್ರೂ ಅವಿನಾಭಾವ ಸಂಬಂಧ ಇದೆಯಾ?